Hi, welcome to Word Seed program. ನಾವು ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿ ಓದೋದನ್ನ ಯಾಕೆ ಕಲಿಸೋದಿಲ್ಲ ಅನ್ನೋದಕ್ಕೆ ನಮ್ದೇ ಆದ ಕೆಲವು ಕಲ್ಪನೆಗಳು, ಭಾವನೆಗಳನ್ನ ಇಟ್ಕೊಂಡಿದೀವಿ. ನಿನ್ನೆ ನಾವು ಮೊದಲನೇ ಪಾಯಿಂಟ್ ಅನ್ನ ನೋಡಿದ್ವಿ. ಇವತ್ತು ಎರಡನೇ ದಿನ ಆಗಿರೋದ್ರಿಂದ ಎರಡನೇ ಪಾಯಿಂಟ್ ಏನು ಅನ್ನೋದನ್ನ ನೋಡೋಣ. ಮಕ್ಕಳಿಗೆ ಓದೋದನ್ನ ಕಲಿಸ್ಬೇಕಾದ್ರೆ ತುಂಬಾ ಸ್ಕಿಲ್ ಇರ್ಬೇಕು ಮಕ್ಕಳಿಗೆ. ತುಂಬಾ ಸ್ಟ್ರಾಟಜಿಸ್ ಇರ್ಬೇಕು, ಕಾನ್ಸೆಪ್ಟ್ಗಳು ತಿಳಿದಿರ್ಬೇಕು ಅಂತ ಅನ್ಕೊಳ್ತೀನಿ. ಅದು ತಪ್ಪು ಕಲ್ಪನೆ. ಯಾಕೆಂದ್ರೆ ಮಕ್ಕಳಿಗೆ ಓದೋದೇ ಒಂದು ಸ್ಕಿಲ್. ಬೇರೆ ಸ್ಕಿಲ್ಗಳ ತರ ಮಕ್ಕಳು ನಡೆಯೋದನ್ನ ಕಲಿತಾರೆ, ಮಾತಾಡೋದನ್ನ ಕಲಿತಾರೆ, ಊಟ ಮಾಡೋದನ್ನ ಕಲಿತಾರೆ ಸಣ್ಣ ವಯಸ್ಸಿನಲ್ಲಿ. ಆದ್ರೆ ಓದೋದನ್ನ ಮಾತ್ರ ನಾವು ಕಲಿಸೋದಿಲ್ಲ. ಯಾಕೆ ಅಂದ್ರೆ ಅದಕ್ಕೆ ತುಂಬಾ ಸ್ಕಿಲ್ಸ್ ಬೇಕಾಗತ್ತೆ, ಸ್ಪೆಷಲ್ ನಾಲೆಜ್ ಬೇಕು, ಸ್ಟ್ರಾಟಜೀಸ್ ಗೊತ್ತಿರ್ಬೇಕು ಅಂತ ಅನ್ಕೊಂಡಿರ್ತೀವಿ. ಆದ್ರೆ ಅದು ಒಂದು ಫೌಂಡೇಶನ್. ಹೇಗೆ ಮಕ್ಕಳು ನಡೆಯೋದನ್ನ ಕಲಿತಾರೆ ಏಜಲ್ಲಿ, ಹಾಗೆ ಓದೋದನ್ನು ಕಲಿಬೇಕು. ಯಾಕೆಂದ್ರೆ ಅದು ಒಂದು ಫೌಂಡೇಶನ್ ಆಗಿರತ್ತೆ ಮಕ್ಕಳಿಗೆ ಓದೋದಕ್ಕೆ. ಈ ಓದೋದು ಅನ್ನೋದು ಅವ್ರ ಲೈಫ್ ಲಾಂಗ್ ಬೇಕಾಗಿರೋದ್ರಿಂದ ಆ ಫೌಂಡೇಶನ್ ನಾವು ಮನೆಯಲ್ಲೇ ಶುರು ಮಾಡ್ಬೇಕಾಗತ್ತೆ. ಸಣ್ಣ ವಯಸ್ಸಿನಲ್ಲಿ ಶುರು ಮಾಡೋದ್ರಿಂದ, ಓದೋದನ್ನ ಕಲಿಸೋದ್ರಿಂದ ಮಕ್ಕಳು ತುಂಬಾ ಬೇಗ ಕಲಿಬಹುದು. ಮಕ್ಕಳಿಗೆ ಮನೆಯಲ್ಲೇ ಓದೋದನ್ನ ಕಲ್ಸಕ್ಕೆ ನಾವ್ ಅನ್ಕೊಳ್ತೀವಿ ನಮಗೂ ತುಂಬಾ ನಾಲೆಜ್ ಬೇಕು, ಕಲಿಸೋಂತ ಟೀಚಿಂಗ್ ನಾಲೆಜ್ ಬೇಕು, ಮತ್ತೆ ಸ್ಪೆಷಲ್ ಸ್ಕಿಲ್ಸ್ ಗೊತ್ತಿರ್ಬೇಕು ಹೇಳ್ಕೊಡೋದಕ್ಕೆ ಅಂತ. ಹಾಗೇನಿಲ್ಲ, ಮಕ್ಕಳಿಗೆ ಮನೆಯಲ್ಲೇ ನಮಗ್ ಗೊತ್ತಿರೋ ಹಂಗೆ ಹೇಳ್ಕೊಡ್ಬೋದು. ಅದು ಬೆಸ್ಟ್ ಫೌಂಡೇಶನ್. ಅವ್ರಿಗೆ ಮುಂದೆ ಓದೋದಿಕ್ಕೆ, ಅವರ ಪ್ರೊಫೆಷನಲ್ ಜರ್ನಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಆ ಮನೇಲಿ ಕಲಿಸೋದು ಹೇಗೆ ಅನ್ನೋದನ್ನ ಒಂದೊಂದೇ ನೋಡೋಣ. ಎಂಗೇಜಿಂಗ್ ಇನ್ ಲ್ಯಾಂಗ್ವೇಜ್. ಮಕ್ಕಳಿಗೆ ನಾವು ಮದರ್ ಟಂಗ್ ಕಲಿಸ್ಬೇಕಾದ್ರೆ ಅವರು ನಾವು ಮಾತಾಡೋದನ್ನ ಕೇಳಿನೇ ಕಲ್ತ್ಕೊಳ್ತಾರೆ. ಅದೇ ತರ ಇಂಗ್ಲಿಷ್ ಕೂಡ ನಾವು ಕೆಲವು ವರ್ಡ್ಸ್ ನ ಯೂಸ್ ಮಾಡೋದ್ರಿಂದ ಅದನ್ನ ಕೇಳಿ ಅವರು ಅದನ್ನ ಕಲ್ತ್ಕೊಳ್ತಾರೆ. ಮತ್ತೆ ಫ್ಲಾಶ್ ಕಾರ್ಡ್ಸ್ ಮತ್ತೆ ಎಜುಕೇಶನಲ್ ಟಾಯ್ಸ್ ನ ಯೂಸ್ ಮಾಡಬಹುದು. ಈ ಫ್ಲಾಶ್ ಕಾರ್ಡ್ಸ್ ಕೊಟ್ಬಿಟ್ಟು ಆ ಕಾರ್ಡ್ ಅಲ್ಲಿರೋ ಅಕ್ಷರವನ್ನ ಅವ್ರಿಗೆ ಹೇಳ್ಕೊಡ್ಬೇಕು, ಆ ಸೌಂಡ್ಸ್ ಹೇಳ್ಕೊಡ್ಬೇಕು ಫಸ್ಟ್. ಆಮೇಲೆ ಆ ಎಜುಕೇಶನಲ್ ಟಾಯ್ಸ್ ಗಳನ್ನ ಕೊಟ್ರೆ ಅವ್ರಿಗೆ ಆಟ ಆಡಕ್ಕೆ ಮತ್ತೆ ಆ ಅಕ್ಷರಗಳನ್ನ ಫೆಮಿಲಿಯರ್ ಮಾಡ್ಕೊಳಕ್ಕೆ ತುಂಬಾ ಈಸಿ ಆಗತ್ತೆ. ಆಮೇಲೆ ವರ್ಡ್ಸ್ ಅಲ್ಲಿ ಅಕ್ಷರಗಳನ್ನ ಇಟ್ಕೊಂಡು ವರ್ಡ್ಸ್ ಮಾಡುವಂತ ಪ್ರಯತ್ನ ಮಾಡ್ಬೋದು. ಆ ಗೇಮ್ ತರ ಇರುತ್ತೆ, ಅವ್ರಿಗೆ ಈಸಿಯಾಗಿ ಕಲ್ತ್ಕೋಬಹುದು, ನಮಗೂ ಹೇಳ್ಕೊಡಕ್ಕೆ ಈಸಿ ಆಗಿರುತ್ತೆ ಅದು. ಮತ್ತೆ ದಿನ ಮಕ್ಕಳಿಗೆ ಓದೋದ್ರಿಂದ ಅವರು ಓದೋದನ್ನ ಕೇಳಿ ಕೆಲವು ಪದಗಳನ್ನ, ಕೆಲವು ಸೌಂಡ್ಸ್ ಗಳನ್ನ ಕಲ್ತ್ಕೊಳ್ತಾರೆ ಬೇಗ. ಅವ್ರಿಗೆ ಆ ಫೆಮಿಲಿಯರ್ ಬಂದ್ಬಿಡತ್ತೆ. ವರ್ಡ್ಸ್ ಎಲ್ಲ ತುಂಬಾ ಫೆಮಿಲಿಯರ್ ಇದ್ದಾಗ ಅವ್ರಿಗೆ ಅದು ನೆಕ್ಸ್ಟ್ ಅವರ ಸ್ಟಡೀಸ್ ನಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.